ಸಿಎಂ ಸಿದ್ದರಾಮಯ್ಯನವರೇ, ಗಣಿ ಸಚಿವರೇ, ಏನ್ ಮಾಡ್ತಾ ಇದ್ದೀರಾ? ರಾಜ್ಯದಲ್ಲಿ ಇಷ್ಟೊಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಎಲ್ಲರೂ ಸುಮ್ಮನಿರೋದು ಯಾಕೆ? ಭೂಮಿಯ ಒಡಲನ್ನ ಬಗಿತಾ ಇದ್ದಾರೆ ಕಳ್ಳರು. ಮೊದಲು ಅವರಿಗೆ ಕೊಳ ತೊಡಿಸಿ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ಕೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವರೇ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಗಣಿ ಸಚಿವರೇ ಯಾಕೆ ಇದ್ರ ಬಗ್ಗೆ ನೋಡ್ತಾ ಇಲ್ಲ? ಇದು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಸರ್ಕಾರಕ್ಕೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಸರ್ಕಾರದ ಬೆಂಬಲ ಇದೆಯಾ ಇದಕ್ಕೆ? ರಾಜಕಾರಣಿಗಳ ಬೆಂಬಲ ಇದೆಯಾ ಇದಕ್ಕೆ? ರಾಜ್ಯದಲ್ಲಿ ರಾಜಾರೋಷವಾಗಿ ಇಷ್ಟೊಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಯಾಕೆ ಸುಮ್ಮನಿದ್ದೀರಿ? ಭೂಮಿಯ ಒಡಲನ್ನ ಕಳ್ಳರು ಬಗಿತಾ ಇದ್ದಾರೆ. ಅಕ್ರಮಕ್ಕೆ ಯಾರ್ಯಾರು ಸಾಥ್ ಕೊಡ್ತಾ ಇದ್ದಾರೋ ಅಧಿಕಾರಿಗಳು ತಕ್ಷಣ ಸಸ್ಪೆಂಡ್ ಮಾಡಿ. ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆಗೆ ಅಂಟ್ಕೊಂಡಿರತಕ್ಕಂಥ ಕಳಂಕ ಏನಿದೆ ಆ ಕಳಂಕನ ತೆಗೆದಾಕಿ. ಕೋರ್ಟ್ ನಿಮಗೆ ಛೀಮಾರಿ ಹಾಕಿದ್ರು ಬುದ್ಧಿ ಬಂದಿಲ್ವಾ? ಹಾಗಾದ್ರೆ 10 ವರ್ಷದಲ್ಲಿ 47,000ಕ್ಕೂ ಹೆಚ್ಚು ಪ್ರಕರಣಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿದೆ. 2024-25ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 777 ಪ್ರಕರಣಗಳು ದಾಖಲಾಗಿವೆ. 777 ಪ್ರಕರಣಗಳು. ಪ್ರತಿದಿನ ಸರಾಸರಿ 16 ಮರಳು ಮಾಫಿಯಾ ಪ್ರಕರಣ ದಾಖಲಾಗ್ತಾ ಇವೆ. ಮರಳು ಮಾಫಿಯಾ ತಡೆಗಟ್ಟೋದಕ್ಕೆ ಹೋಗಿ ಅದೆಷ್ಟೋ ಅಧಿಕಾರಿಗಳು ಬಲಿಯಾಗ್ಬಿಟ್ಟಿದ್ದಾರೆ. 4 ವಾರದೊಳಗೆ ವರದಿ ನೀಡಬೇಕು ಅಂತ ಸರ್ಕಾರಕ್ಕೆ ಹೈಕೋರ್ಟ್ ತಾಕೀತು ಮಾಡಿತ್ತು. ಆದ್ರೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ರಾಜಾರೋಷವಾಗಿ ಭೂಮಿಯನ್ನ ಬಗ್ದು ಮರಳು ದಂಧೆ ಮಾಡ್ತಾ ಇದ್ದಾರೆ, ಮಣ್ಣು ದಂಧೆ ಮಾಡ್ತಾ ಇದ್ದಾರೆ.